ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ವಾಸವಿರುವ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಮಹಾನ್ ಸಾಮ್ರಾಟ್ ರವರ ಮನೆಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟರವರು ಆಗಮಿಸಿ ಆತಿಥ್ಯವನ್ನು ಸ್ವೀಕರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟರವರಿಗೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಮಹಾನ್ ಸಾಮ್ರಾಟ್ ರವರು ಒಂದು ಬೈಕ್ ಅನ್ನು ಉಚಿತವಾಗಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಕೆ ಮಂಜುನಾಥ್ ದೇವರವರು, ಜೆಡಿಎಸ್ ಸೂರಿ, ಅತ್ತಿಬೆಲೆ ಸೋನಿ ನಾಗರಾಜ್, ಬಶೀರ್, ಕೆ ನಾಗರಾಜ್, ಸಿ ಮುನಿರಾಜ್, ಎಸ್ಎಂಆರ್ ಮಂಜುನಾಥ್ ರೆಡ್ಡಿ, ಎಎಸ್ಆರ್ ರವಿ, ಎವಿಎಂ ಮಂಜುನಾಥ್, ಎಸ್ಎಲ್ವಿ ಮುರಳಿ, ಚಿನ್ನು, ಸಂಜಯ್, ಅತ್ತಿಬೆಲೆ ವೆಂಕಟೇಶ್, ವಕೀಲರಾದ ಸಂತೋಷ್ ರೆಡ್ಡಿ, ಧನುಂಜಯ ರೆಡ್ಡಿ, ಮಧು, ಅರುಣ್, ಬಿಎಂಆರ್ ಪವನ್, ಸರ್ಜಾಪುರ ಪೃಥ್ವಿ ಮೊದಲಾದವರು ಭಾಗವಹಿಸಿದರು.
ಅಭಿಮಾನಿಯ ರಾಜ್ಯಾಧ್ಯಕ್ಷರವರು ಮಹಾನ್ ಸಖತ್ ಖುಷಿ ಆಯಿತು ಬ್ರದರ್ ಇಲ್ಲಿ ಕರ್ಸೋದಕ್ಕೆ. ಅತ್ತಿ ಮೇಲೆ ಬಂದು ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಅಖಿಲ ಕರ್ನಾಟಕ ಧ್ರುವಣ್ಣವರ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರವರು ಇವತ್ತು ಇವ್ರ ಮನೆಗೆ ಬಂದು ಊಟ ಮಾಡಿ ಸಖತ್ ಖುಷಿ ಪಟ್ಟೆ. ಹಿಂಗೆ ಬರ್ತಾ ಇರ್ಬೇಕಣ್ಣ. ಥ್ಯಾಂಕ್ ಯು. ನಮ್ಮ ತಾಲೂಕಲ್ಲಿ ಸಾಕಷ್ಟು ಜನ ಕಲಾವಿದರಿಗೆ ಅಂತಾನೆ ಬೆಂಬಲ ಮಾಡ್ಬೇಕಂತ ಕೋಟ್ಯಾಂತರ ಜನವರ ನಾನು ಥ್ಯಾಂಕ್ಸ್ ಅಣ್ಣ ಬಂದಿದ್ದೀನಿ. ಇವತ್ತು ಭಾಳ ವಿಶೇಷವಾದ ದಿನ. ಯಾಕಂತ ಹೇಳಿದ್ರೆ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇದ್ದಂಥ ಬಿಗ್ ಬಾಸ್ ಆವೃತ್ತಿ 12ನೇ ಆವೃತ್ತಿಯಲ್ಲಿ ಮೊದಲನೇ ಪ್ರಶಸ್ತಿಯನ್ನು ಗೆದ್ದುಕೊಂಡಂತಹ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಮಗ ಗಿಲ್ಲಿ ನಟ ಅವರು ಇವತ್ತು ನಮ್ಮ ಧ್ರುವ ಸರ್ಜಾ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಆದಂಥ ಮಹಾನ್ರವರು ಏನು ಈ ಸೀಸನ್ 12ರಲ್ಲಿ ಅವರೇನಾದರೂ ಗೆದ್ದರೆ ಅವ್ರಿಗೆ ಒಂದು ಬೈಕನ್ನು ಕೊಡುಗೆಯಾಗಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದರು. ಅದ್ರ ಪ್ರಕಾರ ಇವತ್ತು ಆ ಬೈಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಾನವರ ಮನೆ ಅಂದರೆ ನಮ್ಮ ಮನೆ ಹತ್ರ ಇವತ್ತು ಏರ್ಪಾಡು ಮಾಡಿದ್ವಿ. ಹಾಗೆ ಗಿಲ್ಲಿ ನಟ ಅವ್ರು ಬಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಮನೆಯಲ್ಲಿ ಊಟ ಸವಿದು ನಮ್ಮ ಕುಟುಂಬದ ಜೊತೆಗೆ ಮತ್ತು ನಮ್ಮೂರಿನ ಎಲ್ಲ ಹಿರಿಯರ ಜೊತೆಗೆ ಗಣ್ಯರ ಜೊತೆಗೆ ಸ್ವಲ್ಪ ಹೊತ್ತು ಕುಶಲೋಪರಿಗಳನ್ನು ಮಾತನಾಡಿಕೊಂಡು ಈಗ ಈ ಒಂದು ಬೈಕನ್ನು ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಅಖಂಡ ಕರ್ನಾಟಕದ ಕನ್ನಡಿಗರ ಪರವಾಗಿ. ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿ, ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿ, ಅವರ ಹೆಸರು ಉತ್ತುಂಗಕ್ಕೆ ಹೋಗಲಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ. ಇವತ್ತು ಗಿಲ್ಲಿ ನಟ ಅವರು ಬೆಳಿಬೇಕು, ಇನ್ನೂ ಬೆಳಿಬೇಕು, ಎತ್ತರಕ್ಕೆ ಬೆಳಿಬೇಕು. ಈ ಥರದ ಒಂದು ಹಳ್ಳಿ ಪ್ರತಿಭೆಗಳು, ಗ್ರಾಮೀಣ ಸೊಗಡಿನ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು. ಅವ್ರಿಗೆ ಇನ್ನಷ್ಟು ಪುರಸ್ಕಾರಗಳು ಸಿಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅತ್ತಿವೇಲೆ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಸೀಸನ್ 12ರಲ್ಲಿ ಏನು ವಿಜೇತರಾಗಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯ ನಟ ಮತ್ತು ಗಿಲ್ಲಿರವರು ಕೂಡ ಇವತ್ತು ಸೀಸನ್ 12ರಲ್ಲಿ ಬಿಗ್ ಬಾಸಲ್ಲಿ ವಿಜೇತರಾಗಿದ್ದಾರೆ. ಅವ್ರಿಗೆ ಮಹಾನರವರು ನಮ್ಮ ದೇವರು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಂಥ ದೇವರ ಮಗ ಸುಪುತ್ರ ಆವತ್ತು ವಿಜೇತರ ಆದರೆ ಬೈಕನ್ನು ನಾವು ಅವರಿಗೆ ಕೊಡುಗೆಯಾಗಿ ಕೊಡ್ತೀವಿ ಅಂತೇಳ್ಬಿಟ್ಟು ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ರು. ಅದೇ ರೀತಿ ಇವತ್ತು ಅತ್ತಿಬೇಲೆ ಗ್ರಾಮಕ್ಕೆ ಗಿಲ್ಲಿಯವರನ್ನ ಕರೆಸಿ ಇವತ್ತು ಅವರೇನು ಮಹಾನ್ರವರು ಹೇಳಿಕೆ ಕೊಟ್ಟಿದ್ರು ಆ ರೀತಿ ಸ್ನೇಹಿತರ ಮತ್ತು ಎಲ್ಲ ಅತ್ತಿಬೇಲೆಯ ಸ್ನೇಹಿತರ ಪರವಾಗಿ ಮತ್ತು ಅವರ ಉಪಸ್ಥಿತಿಯಲ್ಲಿ ಇವತ್ತು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಅದೇ ರೀತಿ ಇನ್ನೂ ಒಬ್ಬ ಗ್ರಾಮೀಣ ಪ್ರತಿಭೆ ಇವತ್ತು ಬಡ ಕುಟುಂಬದಿಂದ ಬಂದು ಕೋಟ್ಯಾಂತರ ಜನಗಳ ಒಂದು ಮನವನ್ನು ಗೆದ್ದಿರ್ತಕ್ಕಂಥ ಗಿಲ್ಲಿರವರಿಗೆ ಇನ್ನೂ ಹೆಚ್ಚಾಗಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತ ನಾನು ಕೇಳ್ತಾ, ಮತ್ತು ಅದೇ ರೀತಿ ಬರೋ ತಿಂಗಳು ನಮ್ಮ ಏನು ಧ್ರುವ ಸರ್ಜಾ ಅವ್ರದ್ದು ಕೇಡಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಏನು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಕೂಡ ಅಭಿಮಾನಿಗಳು ಆ ಸಿನಿಮಾನ ಭಾರಿ ವಿಜೃಂಭಣೆಯಿಂದ ಚೆನ್ನಾಗಿ ಓಡಲಿ ಅಂತ ಆಶಿಸ್ತಾ ತಾವು ಆ ಸಿನಿಮಾನ ವೀಕ್ಷಣೆ ಮಾಡಬೇಕು ಅಂತ ನಾವು ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ನನ್ನ ಕುಟುಂಬದ ಯುವ ನಾಯಕ ಧ್ರುವಣ್ಣ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಮಹಾನ್ರವರು ಇವತ್ತು ಸೀಸನ್ 12ರ ವಿನ್ನರು ಗಿಲ್ಲಿ ನಟನಿಗೆ ಕರೆದು ಇದ್ರ ಮುಂದೆ ಅವರು ಇನ್ನೂ ಸೀಸನ್ ನಡೀತಾ ಇತ್ತು. ಅವಾಗಲೇ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಗಿಲ್ಲಿ ನಟ ವಿನ್ನರ್ ಆದರೆ ನಾನು ಒಂದು ಬೈಕನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನುಡಿದಿದ್ದಾನೆ ಮಹಾನ್ರವರು. ಅವ್ರಿಗೆ ಇನ್ನೂ ಆ ದೇವರು ಮತ್ತು ಧ್ರುವಣ್ಣ ಶಕ್ತಿ ನೀಡಲಿ, ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ. ಇನ್ನೂ ಇಂಥ ಒಬ್ಬ ಕಲಾವಿದರಿಗೆ, ಪುಟ್ಟ ಕಲಾವಿದರು ಇವತ್ತು ದೊಡ್ಡ ಕಲಾವಿದರಾಗಿ ಬೆಳೀತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚು ಸಹಾಯ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಒಬ್ಬ ನಾಯಕನಿಗೆ ಅವನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಗಿಲ್ಲಿ ನಟ ನಮ್ಮೂರಿಗೆ ಬಂದಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಮುಂದಿನ ತಿಂಗಳು ಧ್ರುವಣ್ಣವ್ರದ್ದು KD ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಕರ್ನಾಟಕದ ರಾಜ್ಯದ ಎಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಅವರನ್ನು ಬೆಳೆಸಬೇಕು, ಇನ್ನೂ ಎತ್ತರಕ್ಕೆ ಅವ್ರು ಬೆಳಿಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ವಾಹನ ಮುಖಾಂತರ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಶತದಿನೋತ್ಸವ ಆಚರಿಸಲಿ KD ಸಿನಿಮಾ. ನಮ್ಮ ಅಣ್ಣನ ಮಗ ಆದಂಥ ಮಹಾನ್ರವರು
ಸೀಸನ್ 12ರ ಗಿಲ್ಲಿ ನಟ ವಿನ್ನರ್ ಕಪ್ಪು ತೊಗೊಂಡೋಗಿದ್ದಾರೆ ಅವರು. ಅವ್ರಿಗೋಸ್ಕರ ಮೊದಲೇ ಒಂದು ಅನೌನ್ಸ್ಮೆಂಟ್ ಮಾಡಿದರು, ಏನು ಗಾಡಿ ಒಂದು ವಿತರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಅದನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಸೀಸನಲ್ಲಿ ಒಬ್ಬೊಬ್ಬರು ಸೀಸನಲ್ಲಿ ಕಾರ್ತಿಕ್ ಅವ್ರು ಕೊಟ್ಟರು, ಅಂದರೆ ಅವ್ರು ಕರೆಸಿ ಒಂದು ಸನ್ಮಾನ ಮಾಡ್ಕೊಳಿದ್ರು. ಈ ಬಾರಿ ನಮ್ಮ ಗಿಲ್ಲಿ ನಟರವ್ರಿಗೆ ಇದು ಮಾಡ್ಕೊಳ್ತಿದ್ದಾರೆ. ಅವರು ಆನೇಕಲ್ ತಾಲೂಕಲ್ಲಿ ಫಸ್ಟ್ನೇ ಇವರು ಈ ಕೆಲಸವನ್ನು ಮಾಡ್ತಾ ಇರೋದು. ಅವ್ರಿಗೆ ತುಂಬು ಧನ್ಯವಾದ ಹೇಳ್ತಾ, ಅದೇ ರೀತಿ ನೆಕ್ಸ್ಟು ಅವರು ಧ್ರುವ ಸರ್ಜಾ ಅವ್ರದ್ದು KD ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾವನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದ ಜನತೆಗೆ ನನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಫಿಲಮಲ್ಲಿ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡಿ ಅಂತ. ಸೀಸನ್ 12ರ ವಿನ್ನರ್ ಇವತ್ತು ಗಿಲ್ಲಿ ನಟ ಅಂತ ಮನೆ ಮಾತಾಗಿರೋಂಥ ಒಬ್ಬ ಗಿಲ್ಲಿ ನಟ ಇವತ್ತು ನಮ್ಮ ಅತ್ತಿಬೆಲೆಗೆ ಬಂದಿರೋದು. ಮೊದಲನೇಗೆ ಅವ್ರಿಗೆ ಸುಸ್ವಾಗತ ಮತ್ತು ಅಭಿನಂದನೆಗಳು. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಹೆಸರು ಮಾಡೋದಂದರೆ ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ಕರ್ನಾಟಕದಲ್ಲಿರೋದು 7 ಕೋಟಿ ಜನ ಆದರೆ ಅವ್ರಿಗೆ ಓಟು ಬಿದ್ದಿರೋದು 57 ಕೋಟಿ. 7 ಕೋಟಿಗೂ 57 ಕೋಟಿಗೂ ಎತ್ತಣ ಸಂಬಂಧ. ಅಂದರೆ ಅವರ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ರೆ ಈ 57 ಕೋಟಿ ಮತ ಅವ್ರಿಗೆ ಬೀಳುತ್ತೆ ಅಂತ. ಬಡವ್ರ ಮಕ್ಕಳು ಬೆಳೆಬೇಕು ಅಂತ ಒಂದು ಮಾತಿಗೆ ಇವರು ಅವರ ಎಷ್ಟು ಅದೃಷ್ಟಶಾಲಿ ಅಂತಂದರೆ ಅವರು ಈ ಮಟ್ಟಕ್ಕೆ ಒಂದು ಮನೆ ಮಾತಾಗಿ ಇಷ್ಟು ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ನಟರಿದ್ದಾರೆ, ಏನೋ ಕಾಮಿಡಿ ಆ್ಯಕ್ಟರ್ಸ್ ಎಷ್ಟೋ ಜನ ಇದ್ದಾರೆ. ಆದರೆ ಬಹಳ ಸಣ್ಣ ವಯಸ್ಸಲ್ಲಿ ಇಷ್ಟು ಮಟ್ಟಕ್ಕೆ ಒಂದು ಕಾಮಿಡಿನ ಪರದೆ ಮೇಲೆ ತಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಕೊನೆಗೆ ಬಿಗ್ ಬಾಸ್ 12ರ ಸೀಸನ್ 12ರಲ್ಲಿ ವಿನ್ನರ್ ಆಗಿ ಈ ಮಟ್ಟಕ್ಕೆ ಹೆಸರು ಮಾಡಿರೋದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಇದೇ ರೀತಿಯಾಗಿ ಅವರು ನಮ್ಮ ಆನೇಕಲ್ ತಾಲೂಕಿಗೆ, ಅದರಲ್ಲೂ ಅತ್ತಿಬೆಲೆಗೆ 2ನೇ ಬಾರಿ ಬಂದಿದ್ದಾರೆ. ಇತ್ತೀಚೆಗೆ ಕಳೆದ ಒಂದು ತಿಂಗಳು ಆಗಿದೆ, ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಬಂದು ಹೋಗಿದ್ದರು. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕನ್ನಡ ಜಾಗೃತಿ ವೇದಿಕೆಯ ಅವರ ಮಗ ಮಹಾನ್ ಏನು ಸೀಸನ್ 12ರಲ್ಲಿ ನಡೀತಾ ಇದ್ದಾಗೆ ಒಂದು ಘೋಷಣೆ ಮಾಡಿದರು. ಗಿಲ್ಲಿ ಅವರು ಗೆದ್ದರೆ ಅವರಿಗೆ ಒಂದು ದ್ವಿಚಕ್ರ ವಾಹನನ ನಾವು ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸೀಸನ್ ಮುಗಿದ್ರೂ ಕೂಡ ಮರೆಯದೆ ಅವ್ರಿಗೆ ಕೊಡಲೇಬೇಕು ಅಂತ ಇಟ್ಟಿದ್ದ ಒಂದು ವಾಹನವನ್ನು ಮನೆಗೆ ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡಿ ಊಟ ಉಪಚಾರ ಎಲ್ಲ ಮಾಡಿ ಇವತ್ತು ಸಾವಿರಾರು ಜನಗಳ ಮಧ್ಯೆ ಈ ಒಂದು ವಾಹನವನ್ನು ಅವರಿಗೆ ವಿತರಣೆ ಮಾಡಿ ಈ ಒಂದು ಕಾರ್ಯನ ಅವರು ಭಾಳ ಶ್ಲಾಘನೀಯವಾಗಿ ಮೆರೆದಿದ್ದಾರೆ. ಮಹಾನ್ ಅವರಿಗೆ ಮೊದಲಿಗೆ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿಯಾಗಿ ಇವತ್ತು ರಾಜ್ಯಾಧ್ಯಕ್ಷರು, ಈಗ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಮಹಾನ್ ಅವರ ಗುರು ಧ್ರುವ ಸರ್ಜಾ ಅವರು ಇದೇ ತಿಂಗಳಲ್ವಾ KD ಸಿನಿಮಾ ರಿಲೀಸ್ ಆಗ್ತದೆ, ಏಪ್ರಿಲ್ಗೆ ಹೋಗಿರಬೇಕು ಅಂತಂತೆ. ಮುಂದಿನ ದಿನಗಳಲ್ಲಿ ಆ ಒಂದು KD ಸಿನಿಮಾ ಬಹಳ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕಲಾವಿದರುಗಳು, ಸಾರ್ವಜನಿಕರು, ಕರ್ನಾಟಕ ಜನತೆ ಥಿಯೇಟ್ರಿಗೆ ಹೋಗಿ ಧ್ರುವ ಸರ್ಜಾ ಫಿಲಮ್ನ ನೋಡಬೇಕು, ಥಿಯೇಟ್ರಲ್ಲೇ ನೋಡಬೇಕು, ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಒಂದು ಈ ಸಂದರ್ಭದಲ್ಲಿ ಕೇಳ್ತಾ, ಇವತ್ತು ನಮ್ಮ ಊರಿಗೆ ಆಗಮಿಸಿದಂಥ ಗಿಲ್ಲಿ ನಟರಿಗೆ ನಾವು ಬಹಳ ಪ್ರೀತಿಯಿಂದ ಅವ್ರನ್ನ ಬರಮಾಡ್ಕೊಂಡಿದ್ವಿ. ಅವ್ರಿಗೆ ಶುಭಾಶಯವನ್ನು ಕೋರ್ತೀವಿ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಮಹಾನ್ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ, ಕಲಾವಿದರನ್ನ ಇದೇ ಥರ ಕರೆಸಿ ಅವರಿಗೆ ಊಟೋಪಚಾರ, ಸನ್ಮಾನಗಳು ಮತ್ತು ಅದರ ಅಭಿಮಾನಗಳನ್ನು ತೋರಿಸಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರು ಬಂದಿದ್ದಕ್ಕೆ ಅವ್ರಿಗೆ ಮತ್ತು ಮಹಾನ್ಗೆ ಶುಭಾಶಯನ ಕೊಡ್ತಾ ಇದ್ದೀನಿ. ಜೈ ಹಿಂದ್. ಈ ದಿನ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವಣ್ಣನವರ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಕಾರಣ ಏನಂದರೆ ನಮ್ಮ ಗಿಲ್ಲಿ ನಟ ಮನೆ ಮಾತಾಗಿರುವಂಥ ಮನೆ ಮಕ್ಕಳೆಲ್ಲನೂ ಗಿಲ್ಲಿ 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 ಅಂತ ಎಲ್ಲ ಕಿವಿಯಲ್ಲಿ ಕೇಳ್ತಾಯಿದ್ರು. ಇವತ್ತು ನಮ್ಮ ಮನೆ ಊರೆಲ್ಲ ಬಂದು ಮನೆ ಹತ್ರ ನೋಡೋಂಗೆ ಮಾಡಿದ್ದು ನಮ್ಮ ಮಂಜುನಾಥ್ ದೇವಣ್ಣವ್ರ ಮಗ ಮಹಾನ್ ಅವರು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟೊಂದು ಕ್ರೇಜಿ ಯಾವ ಸೀಸನ್ನಲ್ಲೂ ಇರಲಿಲ್ಲ. ದೇವರು ಆ ಬಡ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಊಟ ಉಪಚಾರ ಮಾಡಿ ಎಲ್ಲರೂ ಸೇರಿಸಿ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ನವರು ಮತ್ತು ಮಹಾನ್ನವರು ಮತ್ತು ಮಹಾನ್ ತಂಡದವ್ರು ಎಲ್ರಿಗೂ ಗಾಡಿಯನ್ನು ಅವ್ರು ಕೊಟ್ಟು ಸನ್ಮಾನಿಸಿದ್ದಾರೆ. ಅವ್ರ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು. ಈ ದಿನ
ಸೀಸನ್ 12ರಲ್ಲಿ ವಿನ್ನರ್ ಆದ ಗಿಲ್ಲಿಯವ್ರಿಗೆ ಅತ್ತಿಬೆಲೆಗೆ ಆಗಮಿಸಿ ನಮ್ಮ ರಾಜ್ಯಾಧ್ಯಕ್ಷರಾದ ದೇವಣ್ಣವರ ಪುತ್ರ ಮಹಾನ್ ಅವರು ಇನ್ನೂ ವಿನ್ನರ್ ಆಗಿಲ್ಲ. ಅದಕ್ಕೆ ಮೊದಲೇ ಅವ್ರು ವಿನ್ನರ್ ಆದರೆ ನಾ ಅತ್ತಿಬೆಲೆಗೆ ಅವ್ರು ಕರೆಸಿ ಒಂದು ಗಾಡಿಯನ್ನು ಕೊಡ್ತೀನಿ ಅಂತ ಗಿಫ್ಟ್ ಕೊಡಬೇಕು ಅಂತ ಅವರ ಒಂದು ಆಸೆ ಇತ್ತು. ಅದೇ ರೀತಿ ಈ ದಿನ ಅವ್ರನ್ನ ಅತ್ತಿಬೆಲೆಗೆ ಅವರ ಮನೆಗೆ ಕರೆಸಿ ಅವರಿಗೆ ಒಳ್ಳೆ ಸನ್ಮಾನ ಮಾಡಿ ನಮ್ಮ ದೇವಣ್ಣವರ ಮಗ ಮಹಾನ್ ಈ ದಿನ ಅವರಿಗೆ ಒಂದು 2 ವೀಲರ್ ಬೈಕನ್ನು ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಆ ಮಹಾನ್ ಅವ್ರಿಗೆ ಪಡಲ ಮತ ಒಳ್ಳೆಯದಾಗಿ ಮಾಡಲಿ, ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಅತ್ತಿಬೆಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಲಿ ಅಂತ ಆ ಮಾತಾಯಿ ಪಡಲಮ್ಮನ್ನು ಕೇಳ್ಕೊತೀವಿ. ಪ್ರತಿಭೆ ಯಾರಪ್ಪನ ಸುತ್ತಲ್ಲ ಅಂತೇಳ್ಬಿಟ್ಟು ಇವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಬಡತನದಲ್ಲಿ ಹುಟ್ಟಂತಹ ಒಂದು ಗಿಲ್ಲಿಯವರು ಒಂದು ಬಿಗ್ ಬಾಸ್ನ ಒಂದು ಸೀಸನ್ 12ರಲ್ಲಿ ಭಾಳ ಉತ್ತಮವಾಗಿ ಒಳ್ಳೆ ಒಂದು ಚಟುವಟಿಕೆಗಳಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಅಂದ್ಬಿಟ್ಟು ಒಳ್ಳೆ ಒಂದು ಕಾರ್ಯರೂಪಗಳನ್ನು ತಂದಂತಹ ಒಂದು ಗಿಲ್ಲಿಯವರು ಒಂದು ವಿನ್ನರ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ನೆಚ್ಚಿನ ಸಹೋದರ ಆಗಿರ್ತಕ್ಕಂಥ ಮಂಜುನಾಥ್ ದೇವಣ್ಣವರ ಒಂದು ಸುಪುತ್ರ ಆಗಿರ್ತಕ್ಕಂಥ ಮಹಾನವರು ಸೀಸನ್ನಲ್ಲೇ ವಿನ್ನರ್ ಮುಂಚಿತವಾಗಿ ಗೆದ್ದರೆ ಏನಾದರೂ ನಾನು 2 ವೀಲರ್ ಉಡುಗೊರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಮಾತನ್ನ ಪ್ರಕಾರ ಅವರು ಇವತ್ತು ಗಿಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅತ್ತಿಬೆಲೆ ಭಾಳ ಸಂತೋಷದ ವಿಚಾರ. ಹಾಗಾಗಿ ಗಿಲ್ಲಿ ಅವರು ಇವತ್ತು ಅತ್ತಿಬೆಲೆಗೆ ಬಂದು ನಮ್ಮ ದೇವಣ್ಣವರ ಮನೆಗೆ ಬಂದು ಎಲ್ಲ ಊಟ ಉಪಚಾರ ಎಲ್ಲ ಮಾಡಿ ಒಂದು ಗಾಡಿಯನ್ನು ಉಡುಗೊರೆ ಕೊಟ್ಟು ಅವರಿಗೆ ಒಂದು ಬೇಷದ ಬೆಂಬಲವನ್ನು ನೀಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಧ್ರುವ ಸರ್ಜಾ ಅವರು ಮುಂದಿನ ತಿಂಗಳಲ್ಲಿ KD ಮತ್ತು ಕ್ರಿಮಿನಲ್ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಈ ಒಂದು ಸಿನಿಮಾಗಳನ್ನು ಪ್ರತಿ ರಾಜ್ಯದ ಹಳ್ಳಿನಲ್ಲಿ ಯುವಕರೆಲ್ಲ ನೋಡಿ ಒಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಬೋದು. ಈ ದಿನ ನಮ್ಮ ಅತ್ತಿಬೆಲೆ ದೊಡ್ಡಮನೆ ಕುಟುಂಬದ ನೆಚ್ಚಿನ ಹೋರಾಟಗಾರರಾದ ಕನ್ನಡ ಹೋರಾಟಗಾರರಾದ ದೇವಣ್ಣರವರ ಪುತ್ರ ಮಹಾನ್ ಅವರು ಈ ದಿನ ಬಿಗ್ ಬಾಸ್ 12ರ ಸೀಸನ್ ವಿನ್ನರ್ ಗಿಲ್ಲಿ ಅವ್ರನ್ನ ಕರೆಸಿ ಈ ದಿನ ಅತ್ತಿಬೆಲೆಯಲ್ಲಿ ಅವ್ರಿಗೆ ಒಂದು ಬೈಕಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ಹಾಗೂ ಅದೇ ರೀತಿ ಅವರು ಬಡವರಿಗೆ ಆದಷ್ಟು ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನ್ ಅವರು ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು, ಕ್ರಿಮಿನಲ್ ಅದೇ ರೀತಿ ಎಲ್ಲ ಅಭಿಮಾನಿಗಳು ಮತ್ತು ಕನ್ನಡ ಎಲ್ಲ ಜನರು ಸಹ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಯಶಸ್ವಿ ಮಾಡಬೇಕಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮಹಾನ್ ಅವರು ಸಹ ಇನ್ನೂ ಅತಿ ಹೆಚ್ಚು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಅವರು ಇನ್ನೂ ಅತ್ಯುತ್ತಮ ಒಂದು ನಮ್ಮ ಅತ್ತಿಬೆಲೆನಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಶುಭ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅತ್ತಿಬೆಲೆಗೆ ತುಂಬ ಹೆಮ್ಮೆಯಾಗುವಂಥ ನಮ್ಮ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಸಂಘದ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದ ನಮ್ಮ ಮಹಾನ್ ಸಾಮ್ರಾಟ್ ಅವರು ಇವತ್ತು ಕರೆಸಿದ್ದಾರೆ. ಅವರು ಈ ಬಿಗ್ ಬಾಸ್ ಶೋರೂಮ್ ಅಂತ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಇನಾಗ್ರೇಷನ್ ಟೈಮಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು. ಅವರು ಒಂದು ಘೋಷಣೆಯನ್ನು ಹೇಳಿದರು. ಅವರೇನಾದರೂ ಈ ಸೀಸನಲ್ಲಿ ವಿನ್ ಆದರೆ, ಗಿಲ್ಲಿ ನಟ ವಿನ್ ಆದರೆ ಅವರಿಗೆ ನಮ್ಮ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದಿಂದ ಒಂದು ಬೈಕನ್ನು ನಾವು ಎಲೆಕ್ಟ್ರಿಕ್ ಬೈಕ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದರು. ಇದು ನಮ್ಮ ಎಲ್ಲರ ಪ್ರೀತಿಯ ಗಿಲ್ಲಿ ನಟ ವಿನ್ ಆಗಿದ್ದಾರೆ. ಆಗಲೇ ಅವರು ಸೀಸನ್ 12 ವಿನ್ ಆಗಿ ಬಂದಿದ್ದಾರೆ. ಹಾಗೆ ಇವರು ಈಗ ಸನ್ಮಾನ ಹಾಗೆ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಈ ಒಂದು ಒಳ್ಳೆ ಟಾಪ್ ಮಾಡೆಲ್ ಬೈಕ್ ಅವರಿಗೆ ಎಲೆಕ್ಟ್ರಿಕ್ ಬೈಕ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ. ಸೊ ಧನ್ಯವಾದಗಳು. ಹಾಗೆ ಮಹಾನ್ ಸಾಮ್ರಾಟ್ ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಆದ ಧ್ರುವ ಸರ್ಜಾ ಅವ್ರದ್ದು ಒಂದು KD ಮೂವಿ ಕೂಡ ಬರ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ. ಸೊ ಎಲ್ಲರೂ ಸಿನಿಮಾನ ನೋಡಿ ಥ್ಯಾಂಕ್ ಯು, ಎಲ್ಲರೂ ಸಕ್ಸಸ್ ಮಾಡಿ ಅಂತ ಹೇಳ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ಪವನ್ ಅಂದ್ಬಿಟ್ಟು. ಇವತ್ತಿನ ದಿನ ಕಾರ್ಯಕ್ರಮ ಏನಂದರೆ, ನಮ್ಮ ಸೋದರಾದಂಥ ಮಹಾನ್ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟಗೆ ಅವ್ರೇನ ಗೆದ್ದು ಬಂದರೆ ಅವ್ರಿಗೊಂದು ಗಾಡಿ ಒಂದು ಬಹುಮಾನ ಆಗಿ ಕೊಡ್ತೀರಿ. ಧ್ರುವ ಸರ್ಜಾ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಮ್ಮ ಮಹಾನ್ ಅವರು ಧ್ರುವಣ್ಣ ಅವರ ಅಭಿಮಾನಿ ಪರವಾಗಿ ಅವ್ರಿಗೊಂದು ಗಾಡಿ ಕೊಡ್ತೀನಿ ಅಂತ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿರ್ತಾರೆ. ಆ ಕಾರ್ಯಕ್ರಮ ಹೇಳದಂತೆ ಇವತ್ತು ನುಡಿದಿದ್ದಾರೆ, ಹೇಳದಂತೆ ಮಾಡಿದ್ದಾರೆ. ಇವತ್ತು ಗಿಲ್ಲಿ ನಟ ಅವ್ರನ್ನ ಮನೆಗೆ ಕರೆದು ಅವ್ರಿಗೊಂದು ಗೌರವ ಕೊಟ್ಟು ಅವ್ರ ಮುಖಾಂತರಕ್ಕೆ ಅವ್ರಿಗೆ ಒಂದು ಗಾಡಿ ಒಂದು ಬಹುಮಾನವಾಗಿ ಕೊಟ್ಟಿದ್ದಾರೆ. ಎಲ್ಲ ಧ್ರುವ ಸರ್ಜಾ ಅಭಿಮಾನಿ ಪರವಾಗಿ ನಮ್ಮ ಸೋದರಾದಂಥ ಮಹಾನ್ ಅವರು ಈ ಒಂದು ಮುಂದೆ ನಿರ್ಧಾರ ತೊಗೊಂಡು ಅವ್ರಿಗೊಂದು ಪ್ರೀತಿಯಿಂದ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ಧ್ರುವ ಸರ್ಜಾ ಅಭಿಮಾನಿ ಬಳಗಕ್ಕೆ ಒಂದು ಮಹಾನ್ ಅವರು ಒಂದು ಯುವಶಕ್ತಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಬೆಳೀಲಿ, ಇದೇ ರೀತಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಲಿ. ಇದೇ ರೀತಿ ಎಲ್ಲರಿಗೂ ಒಂದು ಬಡಬಗ್ಗರಿಗೆ ಆಗಿರ್ಬೋದು, ಒಂದು ಏನೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ಬೋದು, ಅಣ್ಣ ಹೆಸರಲ್ಲಿ ಧ್ರುವಣ್ಣ ಅವರ ಹೆಸರಲ್ಲಿ
ಕ್ಷೇತ್ರದಲ್ಲಿ ಮಹಾನ್ ಅವ್ರ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ನಮ್ಮ ಸಪೋರ್ಟ್ ಮತ್ತು ನಮ್ಮ ಬೆಂಬಲ ಸದಾಕಾಲ ಅವರಿಂದ ಯಾವಾಗಲೂ ಇರುತ್ತೆ. ಇದೇ ರೀತಿ ಮತ್ತಷ್ಟು ಬೆಳೀತಾ ಹೋಗಲಿ. ಮತ್ತಷ್ಟು ಧ್ರುವಣ್ಣ ಅವ್ರ ಪರವಾಗಿ ಮತ್ತು ಚಿರುವಣ್ಣ ಅವ್ರ ಪರವಾಗಿ ಮಹಾನ್ ಅವ್ರಿಗೆ ಮತ್ತಷ್ಟು ಕಾರ್ಯಕ್ರಮಗಳು ಮಾಡ್ತಾ ಹೋಗಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಇದೇ ರೀತಿ ಒಳ್ಳೆಯದಾಗಲಿ, ಮಹಾನ್ ಅವ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಮನಸ್ಸಿಗೆ ಖುಷಿ ಮತ್ತು ಸಡಗರ ಸಂತೋಷವನ್ನು ಕೊಟ್ಟಂಥ ಕ್ಷಣ ಇವತ್ತು. ಏನಪ್ಪ ಅಂತ ಹೇಳಿದ್ರೆ ಸರಿಸುಮಾರು 2 ತಿಂಗಳ ಮುಂಚೆ ನಾನು ಯಾವುದೋ ಒಂದು ಅತಿಥಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಗಿಲ್ಲಿ ನಟ ಅವರು ಗೆದ್ದರೆ ಕನ್ಫರ್ಮ್ ಗೆಲ್ತಾರೆ ಅಂತ ಗೊತ್ತಿತ್ತು. ಗೆದ್ದರೆ ಉಚಿತವಾಗಿ ಅನ್ನೋದಕ್ಕಿಂತ ಪ್ರೀತಿಪೂರ್ವಕವಾಗಿ ಭಾವನಾತ್ಮಕದಿಂದ ಗೌರವದಿಂದ ಅವ್ರಿಗೊಂದು ಉಡುಗೊರೆಯನ್ನು ಕೊಡ್ತೀನಿ ಅಂತೇಳಿ ಒಂದು ಬೈಕ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಅವರು ಸರಿಸುಮಾರು 1.5 ತಿಂಗಳು 2 ತಿಂಗಳಿಂದ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವ್ರು ನನಗೆ ಸಿಕ್ಕಿರಲಿಲ್ಲ. ಇವತ್ತು ಒಂದು ಗಳಿಗೆ ನನಗೆ ಕೂಡು ಬಂತು. ಇವತ್ತು ನಮ್ಮ ಮನೆಗೆ ಒಂದು ಔತಣಕೂಟಕ್ಕೆ ಬಂದು ಊಟ ಮಾಡಿ ನನ್ನ ಕುಟುಂಬಸ್ಥರ ಜೊತೆಯಲ್ಲಿ ಅವರು ಒಬ್ಬರ ಥರ ಪಾಲ್ಗೊಂಡು ಊಟ ಮಾಡಿ ಇವತ್ತು ನನ್ನ ಪ್ರೀತಿಯಿಂದ ಗೌರವದಿಂದ ಕೊಟ್ಟಂಥ ಒಂದು ಬೈಕನ್ನು ಉಡುಗೊರೆಯಾಗಿ ತೊಗೊಂಡ್ರು. ಅದಾದಮೇಲೆ ಏನು ಇವತ್ತು ನಾವು ಅತ್ತಿಬೆಲೆಯಲ್ಲಿ ಒಂದೇ ಒಂದು ಕಡೆ ಒಂದು ಬ್ಯಾನರ್ ಹಾಕಿರಲಿಲ್ಲ. ಅವ್ರು ಬರ್ತಾರಂತ ಎಲ್ಲೂ ಕೂಡ ಪ್ರಚಾರ ಮಾಡಲಿಲ್ಲ. ಆದರೂ ಕೂಡ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ಬಹುಮುಖ್ಯವಾಗಿ ಮಹಿಳೆಯರು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಬಂದಿದ್ದು ನನಗೆ ಭಾಳ ಖುಷಿಯನ್ನು ಕೊಡ್ತು. ನನಗೊಂದು ಆಸೆ ಏನಪ್ಪ ಅಂತ ಹೇಳಿದ್ರೆ, ಆಗ ನರಸಿಂಹರಾಜು ಅವ್ರ ಕಾಲದಿಂದ ಹಿಡಿದು ಬಾಲಣ್ಣವ್ರ ಕಾಲದಿಂದ ಹಿಡಿದು ತದನಂತರ ಬಂದಂಥ ದೊಡ್ಡ ಹಾಸ್ಯ ಚಕ್ರವರ್ತಿಗಳು, ಹಾಸ್ಯ ಕಲಾವಿದರು ಯಾರ್ಯಾರಿದ್ದಾರೆ, ರಂಗಾಯಣ ರೋಗ ಅವರಾಗಿರ್ಬೋದು, ಬುಲೆಟ್ ಪ್ರಕಾಶ್ ಅವರಾಗಿರ್ಬೋದು, ಸಾಧು ಕೋಕಿಲ್ ಅವರಾಗಿರ್ಬೋದು, ಈ ಥರ ಸಾಕಷ್ಟು ಉಮೇಶ್ ಅಣ್ಣವರಾಗಿರ್ಬೋದು, ಈ ಥರ ಸಾಕಷ್ಟು ಜನ ದಿಗ್ಗಜರು ನಾವೊಂದು ಈ ಕನ್ನಡ ಚಿತ್ರರಂಗನ ಶ್ರೀಮಂತಗೊಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಗಿಲ್ಲಿಯವರು ಸಹ ಒಂದು ಇತಿಹಾಸನ ಸೃಷ್ಟಿ ಮಾಡಲಿ, ಅವ್ರ ಪಟ್ಟಿಗೆ ಗಿಲ್ಲಿಯವರು ಸೇರಿಕೊಳ್ಳಿ. ಅವರಿಂದನೂ ಸಹ ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ, ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳಾಗಲಿ, ಅವರೂ ಕೂಡ ಒಂದಷ್ಟು ಯುವಕರಿಗೆ ಮಾದರಿಯಾಗಲಿ. ಅದಾದಮೇಲೆ ಅವರು ಕೂಡ ದೊಡ್ಡ ಕಲಾವಿದನಾಗಲಿ, ದೊಡ್ಡ ಹೀರೋ ಆಗಿ ನಟನೆ ಮಾಡುವಂಥ ಶಕ್ತಿ ಅವ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಕೊಡಲಿ. ಅದಾದಮೇಲೆ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆಲಿ ನಿಂತ್ಕೊಂಡು ಸಹಕರಿಸಿದಂಥ ಎಲ್ಲ ಧ್ರುವಣ್ಣ ಅಭಿಮಾನಿಗಳಿಗೂ, ನನ್ನ ಗ್ರಾಮಸ್ಥರಿಗೂ, ನನ್ನ ಕುಟುಂಬಸ್ಥರಿಗೂ, ನನ್ನ ಸ್ನೇಹಿತರುಗಳಿಗೂ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಗಿಲ್ಲಿ ನಟ ಅವರು ನಮ್ಮ ತಾಲೂಕಿಗೆ ಬರ್ತಾ ಇರಬೇಕು. ಅವ್ರದ್ದೊಂದು ಯಶೋಗಾಥೆ ಇದೇ ಥರ ನಡೀತಾನೆ ಇರಬೇಕು. ಅದಾದಮೇಲೆ ಬಹುಮುಖ್ಯವಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಇನ್ನು ಮುಂದೆನೂ ಸಹ ಈಗ ಕಳೆದ ತಿಂಗಳಲ್ಲಿ, ಕಳೆದ 1.5 ತಿಂಗಳಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾ ಬಂತು ದುನಿಯಾ ವಿಜಯ್ ಸರ್ ಅವ್ರದ್ದು. ಅದಾದಮೇಲೆ ಈಗ ಮುಂದೆ ಧ್ರುವಣ್ಣಂದು ನನ್ನ ಮನೆ ದೇವರು, ನನ್ನ ಆರಾಧ್ಯ ದೈವ, ನನ್ನ ಉಸಿರಿನಲ್ಲಿ ಬೆರೆತಿರುವಂಥ ಧ್ರುವಣ್ಣವ್ರದ್ದು KD ಮತ್ತು ಕ್ರಿಮಿನಲ್ ಸಿನಿಮಾಗಳು ಬರ್ತಾಯಿದೆ. ದಯಮಾಡಿ ಯಾರು ಕೂಡ ಪೈರಸಿನ್ ಮಾಡಬೇಡಿ. ಚಿತ್ರರಂಗನ ಉಳಿವಿಗಾಗಿ, ಕನ್ನಡ ಭಾಷೆಯ ಉಳಿವಿಗಾಗಿ, ಕನ್ನಡ ಭಾಷೆ ಏಳಿಗೆಗಾಗಿ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆಯ ಉಳಿವಿಗಾಗಿ ನಾವು ಹೋಗಿ ಕನ್ನಡ ಚಿತ್ರರಂಗನ ಚಿತ್ರಮಂದಿರದಲ್ಲೇ ಹೋಗಿ ನೋಡೋಣ. ಅದಾದಮೇಲೆ ವಿಶೇಷವಾಗಿ ಇವತ್ತು ನಾನು 2 ವ್ಯಕ್ತಿಗಳನ್ನ ಭಾಳ ನೆನೆಸ್ಕೋಬೇಕು. ಒಂದು ಯಾರಪ್ಪ ಅಂತೇಳಿದ್ರೆ, ನನ್ನ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ, ಆದರೂ ಅವ್ರನ್ನ ನನ್ನ ಅಣ್ಣ ಅಂತ ಕರಿತೇನೆ, ಅಶ್ವಿನ್ ಅವರು. ಅದಾದಮೇಲೆ ನಮ್ಮ ವರುಣ್ ಅಣ್ಣ. ಇವರಿಬ್ಬರಿಂದನೇ ಇವತ್ತು ನಾನು ಗಿಲ್ಲಿ ನಟ ಅವ್ರನ್ನ ನನ್ನ ಮನೆಗೆ ಕರೆಸೋವಂಥ ಒಂದು ಶಕ್ತಿಯಾಗಿ ನಿಂತ್ಕೊಂಡ್ರು, ಬೆಂಬಲವಾಗಿ ನಿಂತ್ಕೊಂಡ್ರು. ಅವರಿಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅದಾದಮೇಲೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ನಮ್ಮ ತಾಲೂಕಿನ ಹಿರಿಯ ನಾಯಕರುಗಳು, ಅದಾದಮೇಲೆ ನಮ್ಮ ಮತ್ತಿಬೆಲೆ ಹೋಬಳಿಯ ಹಿರಿಯ ನಾಯಕರುಗಳು, ಬಹುಮುಖ್ಯವಾಗಿ ಕನ್ನಡ ಜಾಗೃತಿ ವೇದಿಕೆಯ ಕೆ ಮಂಜುನಾಥ್ ದೇವಣ್ಣವ್ರು, ನಮ್ಮ ತಂದೆಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಅದಾದಮೇಲೆ ಸಾಕಷ್ಟು ಜನ ನಾಯಕರುಗಳಿದ್ದಾರೆ, ಹೇಳ್ತಾ ಹೋದರೆ ಪಟ್ಟಿ ತುಂಬ ದೊಡ್ಡದಾಗಿದೆ. ಅವರೆಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತಡವಾಗಿ ನಮ್ಮ ಮಾಧ್ಯಮ ಮಿತ್ರರನ್ನ ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರು ಬೇಜಾರಾಗಿದ್ದರೆ, ಬೇಸರ ಏನಾದ್ರು ತಂದಿದ್ದರೆ ಕ್ಷಮೆ ಇರಲಿ. ಕಡೆದಾಗ ನನ್ನ ಮಾತು ಯಾವಾಗ ಹೇಳೋದು ಒಂದೇ, ದೇಹ ಮಣ್ಣಿಗೆ ಉಸಿರು ಧ್ರುವಣ್ಣನಿಗೆ, ಜೈ ಧ್ರುವಣ್ಣ. ನನ್ನ ಆತ್ಮೀಯ ಸಹೋದರರು, ಯುವ ನಾಯಕರಾದಂಥ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಂಥ ಮಂಜುನಾಥ್ ದೇವಣ್ಣನವರ ಮಗ, ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಂಥ ಮಹಾನ್ರವರು ಸೆಲೆಬ್ರಿಟಿ ಆದಂಥ ಗಿಲ್ಲಿ ನಟರನ್ನು ಮನೆ ಕರೆಸ್ತಾರೆ. ನಮ್ಗೆ ಬಹಳ ಖುಷಿ. ನಮ್ಮ ಮಹಾನ್ ಅವರು ಈ ಮಟ್ಟಕ್ಕೆ ಬೆಳೀತಾವ್ರೆ ಅಂದರೆ ನಮ್ಗೆ ಇನ್ನೂ ತುಂಬ ಖುಷಿ. ಮುಂದಿನ ದಿನಗಳಲ್ಲಿ ನನ್ನ ಆಸೆ ಅವರು ಈ ಚಲನಚಿತ್ರದ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಆಗಿ ಬೆಳೀಲಿ ಅಂತ ನನ್ನ ಆಸೆ. ಅವರಿಂದ ನಮಗೆ ತುಂಬ ಖುಷಿ. ಸೆಲೆಬ್ರಿಟಿಗಳು ನಾವು ಟಿ ವಿಲಿ ನೋಡ್ತಾಯಿದ್ವಿ, ಫೋನಲ್ಲಿ ನೋಡ್ತಾಯಿದ್ವಿ, ಎಲ್ಲ ನೋಡಿ ಖುಷಿ ಪಡ್ತಾಯಿದ್ವಿ. ತುಂಬ ಸೆಲೆಬ್ರಿಟಿ ಅವರಿಂದ ನಾವು ತುಂಬ ಸೆಲೆಬ್ರಿಟಿಗಳನ್ನ ಬಹಳ ಹತ್ತಿರದಿಂದ, ಭಾಳ ಸ್ನೇಹಪೂರ್ವಕದಿಂದ ನೋಡ್ತಾಯಿದ್ವಿ. ಹಾಗೂ ಅವ್ರು ಯಾವುದೇ ಒಂದು ಸೆಲೆಬ್ರಿಟಿನ ಕರೆಸಿದಾಗ ನನ್ನ ತಮ್ಮದಂಥ ಅರುಣ್ ಅವ್ರನ್ನ ಮತ್ತು ನಮ್ಮನ್ನು ಮಧುನೆಲ್ಲ ಕಳಿಸಿರ್ತಾರೆ. ನಾವು ಮೊದಲಿಗೆ ಅವ್ರನ್ನ ರಿಸೀವ್ ಮಾಡ್ಕೊಂಬರ್ತೀವಿ. ಭಾಳ ಖುಷಿ ಆಗ್ತೈತೆ. ಭಗವಂತ ನಮ್ಮ ಮಹಾನ್ ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಡಲಿ, ಇನ್ನೂ ಹೆಚ್ಚಿಗೆ ಅವರು ಸಾಧನೆಗಳನ್ನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸಿ
ಹಾರೈಸ್ತಾ ಮತ್ತೊಮ್ಮೆ ಅವ್ರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ. ಜೈ ಭೀಮ್. ಜೊತೆಗೆ ಎಲ್ರಿಗೂ ನಮಸ್ಕಾರ. ಏನಿವತ್ತು ಅತ್ತಿಬೆಲೆಯಲ್ಲಿ ನಮ್ಮ ಸ್ನೇಹಿತರು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಸಂಘದ ರಾಜ್ಯಾಧ್ಯಕ್ಷರು ಮಹಾನ್ ರವರ ನೇತೃತ್ವದಲ್ಲಿ ಬಿಗ್ ಬಾಸ್ 12ರ ವಿಜೇತರಾದ ಗಿಲ್ಲಿಯವರು ಬಹಳ ಮನೆ ಮಾತಾಗಿರ್ತಕ್ಕಂಥ ಗಿಲ್ಲಿಯವರನ್ನ ಈ ಬಾರಿ ಮನೆ ಕರೆಸಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ ಬಿಗ್ ಬಾಸು ಫಿನಾಲೆ ಬರೋದಕ್ಕಿಂತ ಮುಂಚೆ ನಮ್ಮ ಸ್ನೇಹಿತರು ಒಂದು ಮಾಧ್ಯಮದಲ್ಲಿ ಹೇಳಿರ್ತಾರೆ, ಈ ಬಾರಿ ಏನಾದ್ರೆ ಬಿಗ್ ಬಾಸಲ್ಲಿ ಗಿಲ್ಲಿಯವರನ್ನು ಗೆದ್ದರೆ ಬೈಕನ್ನು ಅವರಿಗೆ ಹುಡುಗಿಯರ ಕೊಡ್ತೀವಿ ಅಂತ ನುಡಿದಂತೆ ನಡ್ಕೊಂಡಿದ್ದಾರೆ. ಆವತ್ತು ಮಾತು ಕೊಟ್ಟಿದ್ದರು, ಮಾತಿಗೆ ನಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಾನ್ ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಇತ್ತೆಷ್ಟು ಸಮಾಜಮುಖಿ ಕೆಲಸಗಳು ಮಾಡಲಿ, ಅವರಿಂದ ಒಳ್ಳೆಯದಾಗಲಿ ಅಂತ ಹೇಳ್ದ ಈ ಮುಖಾಂತರ ಎಲ್ರಿಗೂ ಹೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಈ ದಿನ ನಮ್ಮ ಗಿಲ್ಲಿಯವರು ಅತ್ತಿಬೆಲೆಗೆ ನಮ್ಮ ಸಹೋದರಾದ ಮಹಾನ್ ಅವ್ರ ಮನೆಗೆ ಭೇಟಿ ನೀಡಿದರು. ಈ ದಿನ ಗಿಲ್ಲಿಯವ್ರಿಗೆ ಬೈಕ್ ವಿತರಣೆ ಮಾಡೋದ್ರಿಂದ ಮತ್ತು ಅವರು ಗೆದ್ದ ತಕ್ಷಣ ಅವ್ರಿಗೆ ಇವರು ಬೈಕ್ ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳಿದರು. ಅದೇ ಮಾತಂತ ಈಗ ನಡ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ಸೇರಿ ಗಿಲ್ಲಿಯವ್ರಿಗೆ ಅವರು ಮುಂದಿನ ದಿನಗಳಲ್ಲಿ ಅವ್ರ ಜೀವನದಲ್ಲಿ ಯಶಸ್ಸು ಕಾಣಲಿ ಅಂತ ಆಶಿಸ್ತೀವಿ.